ಸರ್ ಬೀಂಗ್ ಎ ಡೈರೆಕ್ಟರ್, ಈಗ ಮಗಳು, ಸೊ ಡಾಟರ್ಸ್ ಆರ್ ಏಂಜಲ್ಸ್, ಅದರಂತೂ ನೋ ಡೌಟ್. ಸೊ ನೀವು ಈಗ ಡೈರೆಕ್ಟ್ ಮಾಡುವಾಗ ಎಲ್ಲೋ ಒಂದು ಕಡೆ ಈ ಡೈಲಾಗ್ ಹೀಗಲ್ಲ, ಈ ಪರ್ಫಾರ್ಮೆನ್ಸ್ ಹೀಗಲ್ಲ ಅನ್ನೋದೊಂದು ಇರುತ್ತೆ. ಸೊ ಆ ಟೈಮಲ್ಲಿ ಹೇಗೆ ಕರೆಕ್ಟ್ ಮಾಡ್ತೀರಿ? ಬಯ್ಯೋ ಉದಾಹರಣೆ ಏನಾದರೂ ಇದೆಯಾ? ಸೆಟ್ಟಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿ ರೇಗಿರೋ ಉದಾಹರಣೆ ಏನಾದರೂ ಇದೆಯಾ? ಇಲ್ಲ, ನಾರ್ಮಲ್ ಆ ಥರ ಎಲ್ಲ ಏನೂ ಇಲ್ಲ. ಆಮೇಲೆ ಇಲ್ಲಿ ಬಂದಾಗ ಒಂದು ಮಗಳು ಅಥವಾ ನಮ್ಮ ಉಪೇಂದ್ರ ಅವ್ರ ಅಣ್ಣನ ಮಗ ಅನ್ನೋದೆಲ್ಲ ಮರ್ತೋಗ್ತೀವಿ. ಅವ್ರಿಗೂ ನಾನು ಅಪ್ಪ ಅದು ಅದೆಲ್ಲ ಅವರು ಮರ್ತೋಗಿರ್ತಾರೆ ಗ್ಯಾರಂಟಿ. ಸೊ ಹಾಗೇನೆ ನಾವು ಟ್ಯೂನ್ ಆಗಿದ್ದೀವಿ ಎಲ್ಲರೂ ಟೀಮ್ನಲ್ಲಿ. ಸೊ ನಮ್ಗೆ ಅದೆಲ್ಲ ಏನಿಲ್ಲ, ಇನ್ಹಿಬಿಷನ್ಸು, ಹೇಳಬೇಕು ಹೇಳಬಾರ್ದು ಏನೋ ಅನ್ಕೋತಾರ ಅನ್ನೋದೆಲ್ಲ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಇಲ್ಲೇನಂತಂದರೆ ಈ ಪಾತ್ರಕ್ಕೆ, ಈ ಒಂದು ಸೀನ್ಗೆ ನಾವು ನ್ಯಾಯ ಸಲ್ಲಿಸ್ತಿದ್ದೀವ ಅನ್ನೋದೇ ಇಂಪಾರ್ಟೆಂಟು. ಆಮೇಲೆ ಬೇರೆ ಪಿಕ್ಚರ್ಗಿಂತ ನಾನು ಡೈರೆಕ್ಟ್ರಾಗಿ ವಿಭಿನ್ನವಾಗಿ ಹೆಂಗೆ ನಾನು ಮಾಡೋಕ್ಕೆ ಸಾಧ್ಯ ಅನ್ನೋದು ನಾನು ಯೋಚನೆ ಮಾಡಬೇಕು. ಅದೇ ಥರ ಅವರು. ಆ್ಯಂಡ್ ಫಾರ್ಚುನೇಟ್ಲಿ ಇಬ್ಬರು ಟ್ರೈನ್ಡ್ ಆ್ಯಕ್ಟರ್ಸು. ಸೊ ಜಾಸ್ತಿ ನಾನು ಅವ್ರಿಗೆ ಹೇಳಬೇಕಾ ಅವಶ್ಯಕತೆ ಬರಲಿಲ್ಲ ನನಗೆ. ಸೊ ಎಲ್ಲ ಒಂದು ಟೇಕು 2 ಟೇಕ್ನಲ್ಲಿ ಇಬ್ಬರೂ ಓಕೆ ಮಾಡಿಬಿಡ್ತಾಯಿದ್ರು. ನಾವಿಬ್ರು ಅಷ್ಟೇ, ಏನಂದ್ರೆ ಯು ಹ್ಯಾವ್ ಟು ಗಿವ್ ದ ಬೆಸ್ಟ್ ಅಂತ. ಪ್ರತಿಯೊಂದು ಶಾರ್ಟ್ ನಾವು ಮಾತಾಡ್ಕೊಂಡು ಇದು ಹಿಂಗೆ ಮಾಡ್ಬೇಕು, ಇದು ಇಷ್ಟು ಚೆನ್ನಾಗಿ ಮಾಡೋಣ ಸರ್. ಅದಕ್ಕೆ ಅದೇ ಹಿ ವಾಸ್ ವೆರಿ ಎಂಕರೇಜಿಂಗ್. ಅವ್ರು ಬಂದು ನಮ್ಮನ್ನು ಟ್ಯೂನ್ ಮಾಡಿಬಿಟ್ಬಿಟ್ರು ಅವ್ರ ಮೂಡ್ಗೆ, ಇದು ಹಿಂಗೆ ಪರ್ಫಾರ್ಮ್ ಮಾಡ್ಬೇಕು ಈ ಒಂದು ಸೀನ್ ಅಂತ. ಅಂಡ್ ವಿ ಆರ್ ಲೈಕ್ ಓಕೆ, ಇದನ್ನ ಬೆಸ್ಟ್ ಹೆಂಗ್ ಮಾಡೋಣ. ಸೊ ನಮ್ಮ ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತಲ್ಲ ಆಸ್ ಎ ಡೈರೆಕ್ಟರ್ ನೋಡುವಾಗ. ಅವ್ರ ಆಕ್ಟರ್ಗಳು ಅವ್ರು ಒಂದು ಸೀನ್ ನೋಡ್ತಿರ್ತಾರೆ, ಓವರ್ ಆಲ್ ಆಗಿ ನೋಡ್ತಾರೆ, ಬಟ್ ಒಂದ್ಸತಿ ಗೊತ್ತಿಲ್ದಾಗೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಈ ಸೀನು ಅಂತ ನೋಡ್ತಿರ್ತಾರೆ. ಇಮ್ಮಿಡಿಯೇಟ್ ನಾವೇನ್ ನೋಡ್ತಿರ್ತೀವಿ ರೈಟರು ಡೈರೆಕ್ಟರ್ ಅಂದ್ರೆ ಟೊಟ್ಯಾಲಿಟಿ, ಅಯ್ಯೋ ಇಲ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಆಗೋಯ್ತು ಅಂದ್ರೆ ಅಲ್ಲಿ ಏಟ್ ಬೀಳುತ್ತದು. ಸೊ ಈ ಬ್ಯಾಲೆನ್ಸಿಂಗ್ ಅನ್ನೋದನ್ನ ಒಬ್ಬ ಡೈರೆಕ್ಟರ್ ಹೇಳಬೇಕಾಗಿರೋ ಕರ್ತವ್ಯ. ಅಷ್ಟೇ ಹೇಳ್ತಿದ್ದೆ ಹೊರತು ಮಿಕ್ಕಿದ್ದೆಲ್ಲ ಅವರು ಅರ್ಥ ಮಾಡಿಕೊಂಡು ಅವರೇ ಮಾಡಿದ್ರು. ಸೊ ನನಗಷ್ಟು ಕಷ್ಟ ಎಲ್ಲ ಇರಲಿಲ್ಲ. ಎಸ್ ಐಶ್ವರ್ಯ, ಸೆಟ್ಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಬ್ಬರ ಒಂದು ಸೀನ್ ಇದೆ, ರೊಮ್ಯಾನ್ಸ್ ಸೀನು ಅಥವಾ ಯಾವುದೋ ಒಂದು ಸೀನ್ ಬಂದಾಗ ಡ್ಯಾಡಿ ಇದ್ದಾರೆ, ಡ್ಯಾಡಿ ಡೈರೆಕ್ಟ್ ಮಾಡ್ತಾ ಇದಾರೆ, ಕ್ಯಾಮ್ರಾ ಹಿಂದೆ ಡ್ಯಾಡಿ ಇದ್ದಾರೆ ಅನ್ನುವಂಥದ್ದು ಮೈಂಡಲ್ಲಿ ಇರುತ್ತೆ. ಯಾವಾಗಾದ್ರೂ ಡ್ಯಾಡಿ ನೀನು ಹೊರಗಡೆ ಹೋಗಿ ಡ್ಯಾಡಿ ನಾನು ಈ ಸೀನ್ ಆಗ್ಲಿ ಆಮೇಲೆ ನೀ ಬರುವಂತೆ ಅಂತ ಆ ಥರದ್ದು ಏನಾದ್ರು? ಇಲ್ಲ, ಫಸ್ಟ್ಲಿ ಈ ಫಿಲ್ಮ್ ಅಲ್ಲಿ ಇಟ್ಸ್ ನಾನು ಹೇಳಿದ ತರ ಇಟ್ಸ್ ಅ ವೆರಿ ಮೆಚೂರ್ ಲವ್ ಸ್ಟೋರಿ. ಸೊ ಆ ತರ ಇಬ್ಬಂದಿ ಅಂತಿದ್ದಾರೆ, ಇಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ ಸೀನ್ ಆ ತರ ಏನು ಇರ್ಲಿಲ್ಲ. ಬಟ್ ಆದ್ರೂನು ನಾನು ಕ್ಯಾಮ್ರಾ ಮುಂದೆ ಇರ್ಬೇಕಾದ್ರೆ ಇಫ್ ಹಿ ಇಸ್ ಸೀಯಿಂಗ್ ದ ಸ್ಕ್ರೀನ್ ಮಾನಿಟರ್ ನ ನೋಡಿದ್ರೆ ಐ ಆಮ್ ವೆರಿ ಕಂಫರ್ಟಬಲ್. ಅವ್ರು ಅಲ್ಲೇ ನಿಂತಿದ್ರೆ ಐ ಮೈಟ್ ಸೇ ಸ್ವಲ್ಪ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ವೆನ್ ಹಿ ಇಸ್ ವಾಚಿಂಗ್ ದ ಮಾನಿಟರ್, ಅದನ್ನ ನನ್ನ ಕೈಯಲ್ಲಿ ಆಗಲ್ಲ. ಹೌದು, ಅದಾದ್ರೆ ಓಕೆ ನನಗೆ. ಐ ಹ್ಯಾವ್ ನೋ ಹ್ಯಾಸಲ್ಸ್ ಅದರಲ್ಲಿ. ಇಟ್ಸ್ ಲೈಕ್ ಅ ಕಂಪ್ಲೀಟ್ ಬ್ಲಾಕ್ ನನಗೆ. ಇಟ್ಸ್ ಓನ್ಲಿ ಫ್ರಂಟ್ ಆಫ್ ದ ಕ್ಯಾಮ್ರಾ ಏನ್ ಮಾಡ್ಬೇಕೋ ಅದ್ರಲ್ಲೇ ಆ ಮೂಡಲ್ಲೇ ಇರ್ತೀವಿ. ಸೊ ಆ ತರ ಅನ್ಕಂಫರ್ಟಬಲ್ ಎಲ್ಲ ಏನಿಲ್ಲ. ಅಂಡ್ ಆಲ್ಸೋ ಪ್ರೇಮ ಬರಹ ಮಾಡಿದೀನಿ, ಸೊ ಅದ್ ನನಗೆ ಒಂದ್ ಗ್ರೌಂಡ್ ತರ ಇತ್ತು, ಲೈಕ್ ಅನ್ ಎಕ್ಸ್ಪೀರಿಯನ್ಸ್. ಇದು ಇನ್ನೂ ಎನ್ಹಾನ್ಸ್ ಆಯ್ತು ಅಷ್ಟೇ. ಲೈಕ್ ಇವ್ರ ಜೊತೆ ವರ್ಕ್ ಮಾಡೋದು ಇಟ್ ವಾಸ್ ಲೈಕ್ ಅ ಬ್ರೀಸ್. ಆ ಫಿಲ್ಮ್ ನಲ್ಲಿ ಆದ್ರೂ ಐ ಕುಡ್ ಥಿಂಕ್ ಅಯ್ಯೋ ನಮ್ ತಂದೆಯವರು ಇದಾರೆ. ಇಟ್ ವಾಸ್ ಮೈ ಫಸ್ಟ್ ಅಲ್ವಾ, ಇದು ಈ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಅ ಬ್ರೀಸ್ ನನಗೆ. ಟೀಸರ್ ನೋಡಿದಾಗ, ಸಾಂಗ್ಸ್ ಎಲ್ಲ ನೋಡಿದಾಗ ನಿಮಗೆ ಸಿಕ್ಕಂತ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನಿಮ್ಮ ಫ್ಯಾಮಿಲಿಯಿಂದ, ಉಪ್ಪಿ ಸರ್ ಆಗಲಿ ಅಥವಾ ಸುಧೀಂದ್ರ ಸರ್ ಆಗಲಿ, ಮನೆಯಲ್ಲಿ ಪ್ರಿಯಾಂಕಾ ಮ್ಯಾಮ್ ಆಗಲಿ, ಯಾರಾದರೂ ಹೇಳಿದಂಥದ್ದು? ಡೆಫಿನೆಟ್ಲಿ ದ ವೇ ದೇ ಹ್ಯಾವ್ ಪ್ರೆಸೆಂಟೆಡ್ ಮೀ ಅಲ್ಲ, ನನ್ನ ಕ್ಯಾರೆಕ್ಟರ್ ಆಗಿರಲಿ, ಹೀರೋ ಐಶ್ವರ್ಯ ಅವ್ರದ್ದಾಗಿರಲಿ, ಎಲ್ಲರೂ ವಿ ಆರ್ ಲುಕಿಂಗ್ ಸೋ ನೈಸ್ ಅಂತ ಹೇಳಿದ್ರು. ಫಸ್ಟ್ ನೋಡಿದವ್ರು ಇಟ್ಸ್ ಸೋ ಬ್ಯೂಟಿಫುಲ್, ನೋ ಸಚ್ ವೆಲ್ ಮೇಡ್ ಸಿನಿಮಾ. ಎಲ್ಲೂ ನಮಗೆ ಕೊರತೆ ಇಲ್ಲ, ಒಂದು ಕ್ವಾಲಿಟಿಲಾಗಿರಲಿ, ಒಂದು ಕಂಟೆಂಟಲ್ಲಾಗಿರಲಿ, ಆಮೇಲೆ ತುಂಬ ಜನ ದೊಡ್ಡ ಹಿರಿಯರ್ ಕಲಾವಿದರುಗಳಾಗಿರಲಿ, ಎಲ್ಲರೂ ತುಂಬಿರೋ ಅಂತ ಒಂದು ಸಿನಿಮಾ ಅಂತ ಅನಿಸ್ತಾ ಇದೆ ಅಂದ್ರು ನೋಡಿದವರೆಲ್ಲ. ಪ್ಲಸ್ ನಮ್ಮಿಬ್ಬರದು ಡಾನ್ಸ್ ಒಂದು ಸಾಂಗ್ ಇದೆ, ಯಾವ ಊರಿಗೆ ಹೋಗಿ. ಸೊ ಅದಂತೂ ನೋಡಿ ನಮ್ಗೆ ಅಪ್ರಿಷಿಯೇಷನ್ ತುಂಬಾ ಬಂತು. ನಮ್ಮಿಬ್ಬರದ್ದು ಎನರ್ಜಿ, ಆಮೇಲೆ ಇಬ್ಬರು ಸ್ಟೆಪ್ಸ್ ಆಗಿರ್ಲಿ, ಆ ಸಿನಿಮಾಕ್ಕೆ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ, ಅದೊಂದು ವೈಬ್ ಕ್ರಿಯೇಟ್ ಆಯ್ತು ಆ ಸಾಂಗ್ ಇಂದ. ಸೊ ಅದೊಂದು ಫೋಕ್ ಸಾಂಗ್ ತುಂಬಾ ಚೆನ್ನಾಗಿ ಎಲ್ಲರೂ ತಗೊಂಡ್ರು, ಎಲ್ಲ ತುಂಬಾ ಪ್ರೀತಿಸ್ತಾ ಇದ್ದಾರೆ ಅದ್ರ ಮುಖಾಂತರ.